ಭಾಗವನ್ನ ನಾವು ಪ್ಲೇ ಮಾಡ್ಬೋದು. ಹೆಂಗೆ ಅಂತ ಅಂದ್ರೆ ಕಿರಣ ಅನ್ನ ಮತ್ತೆ ಗೌತಮ್ ಅನ್ನೋ ಎರಡು ಗೋಡನ್ಗಳಿವೆ. ಈ ಗೋಡನ್ ಅವ್ರಿಗೆ ಸೇವಿ ರೋಡ್ ಮತ್ತೆ ಪಟ್ಟಣ ಪಂಚಾಯತಿ ಅಪೋಸಿಟ್ ಇಬ್ಬರಿಗೂ ಮೇಡಮ್ APMC ಆಲ್ರೆಡಿ ಜಾಗ ಕೊಟ್ಟಿದ್ದಾರೆ. ಹಿಂದೆ ಏನ್ ಕಾರಣಕ್ಕೆ ಅವನೇನು ವರ್ಕ್ ನ ಮಾಡ್ಬೇಕು, ಅವನು ಏನು ಗೋಡನ್ ಇದೆಯೋ ಆ ಗೋಡನ್ಗಳನ್ನ ಅವನಿಗೆ ಎಲ್ಲೂ ಮೇನ್ ರೋಡ್ ಅಲ್ಲಿ ಪೇಟೆಯಲ್ಲಿ ಮಾಡಬಾರ್ದು, ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನೀವು ಅವನಿಗೆ ಜಾಗ ಕೊಟ್ಟಿದ್ದಾರೆ. ಅವ್ನು ಏನ್ ಮಾಡ್ದ ಆ ಜಾಗನ ನಮ್ಗೆ ಬೋರ್ಡ್ ಕ್ಲೋಸ್ ಮಾಡಿಸಿ ಅಲ್ಲಿಗೆ ಹೋಗ್ತಿರ್ಬೇಕು, ಇಲ್ಲ ಕ್ಯಾನ್ಸಲ್ ಮಾಡಿ. ಇನ್ನೊಂದ್ಸತಿ ಒಳಗಾಕಿದ್ರೆ ಇನ್ನೊಂದ್ಸರಿ ಪೊಲೀಸರೇ ಒಳಗೆ ಆಗೋದಿಲ್ಲ. ಅವರ ಪ್ರಾಕ್ಟಿಕಲ್ ಕೆಲಸ ಅವ್ರ ಮಾಡ್ಕೊಂಡ್ರೆ ಇಟ್ ಈಸ್ ಈಸಿ ಫಾರ್ ಅಸ್ ಟು ವರ್ಕ್ ಇನ್ ದ ಟೌನ್. ಅವರಿಗೆ ನೇರವಾಗಿ ಮಾತಾಡಿದ್ದೀನಿ, ನಿಮ್ಗೆ ಎಲ್ಲ ರೈತರ ಬಂದು ಇಲ್ಲಿ ಹೊರಗಡೆ ಪಾರ್ಕಿಂಗ್ ಅಲ್ಲಿ ಹಾಕೊಳ್ತಾ ಇದ್ದಾರೆ. ಅಲ್ಲಿ ನಮ್ದು ಸಂತಮರ ಸರ್ಕಲ್ ಅಲ್ಲಿ ಇಮಿಡಿಯೇಟ್ ಆಗಿ ಎಕ್ಸ್ಚೇಂಜ್ ಹಾಕೊಂಡು ಮಾಡ್ತಾ ಇದ್ರು. ಅದು ವೆರಿ ಪ್ರಾಬ್ಲಮ್ ಟು ಆಕ್ಸಿಡೆಂಟ್. ಸೊ ಅವ್ರು ಕರ್ಕೊಂಡಾಗ ನನ್ನ ಜೊತೆ ಫೈಟ್ ಮಾಡಿ ಸ್ಟೇಷನ್ ಅಲ್ಲೆಲ್ಲ ಜಗಳ ಮಾಡಿ, ಸೊ ಐ ಡಿಂಟ್ ಅಲೋ ಯು, ನೀನು ಅದಕ್ಕೆ ತೆರವುಗೊಳಿಸು. ಬೇರೆ ಕಡೆ ಹಾಕೊಂತೀಯ ಅಂತಂದ್ರೆ ಎಲ್ಲಿ ನಿಮಗೆ ಟ್ರಾಫಿಕ್ ಜಂಕ್ಷನ್ಸ್ ಆಗೋದಿಲ್ಲ, ಅದು ನೀನು ಹಾಕೊಂಡ್ಬಿಟ್ರೆ ಆಗಲ್ಲ. ಇಲ್ಲ ಗೋ ಫಾರ್ ದ APMC ಅಂತ ನಾನು ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ತಿರ್ಗಾಡಕ್ಕಲ್ಲ ಹೋಗ್ಲಿ, ನೀರು ಹೋಗಕ್ ದಾರಿ ಬಿಟ್ಟಿಲ್ಲ ಸಾಹೇಬ್ರೆ. ಮುಖ್ಯಾಧಿಕಾರಿಗಳು ನೀವು ಒಂದು ಗಮನಿಸಿ ಸರ್. ಶಿವ ಸಾಹೇಬ್ರೆ, ನಿಮ್ದು ಬಳಿಗೆ ಇದೆಯಲ್ಲ, ಅದು ಇನ್ಫಾಸ್ಟ್ರೋ ಇದೆಯಲ್ಲ ಅಲ್ಲಿ ಭಾರತ್ ಬೇಕ್ರಿ, ಅಲ್ಲಿಂದ ದೇವಸ್ಥಾನದವರೆಗೆ ಚರಂಡಿ ಕೆಳಗಡೆ ಇದೆ. ಚರಂಡಿಗೆ ನೀರು ಹೋಗಿ ಜಾಗ ಬಿಟ್ಟಿಲ್ಲ ಅವರೆಲ್ಲ. ಏನ್ ಮಾಡೋರೆ, ಮುಂದಕ್ಕೆ ಒತ್ತುವರಿ ಮಾಡಿಕೊಂಡು ಮಾಡಿದ್ದಾರೆ. ಅಟ್ಲೀಸ್ಟ್ ಚರಂಡಿನ ಮಾಡ್ಸಕ್ ಅವ್ರ ಹತ್ರ ತೆರವುಗೊಳಿಸ್ಬಿಟ್ಟು ಮಾಡಿ ನಂತರ ಬೇಕಾದ್ರೆ ಹಾಕೊಳ್ಳಿ ಅವರು. ಮಾರ್ಕೆಟ್ ಹೋಗ್ಬೋದು, ಮತ್ತೆ ನಾನು KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು, ಅದು ಕ್ಲೀನ್ ಮಾಡಿಸಿ. KSRTC ಬಸ್ ಸ್ಟ್ಯಾಂಡ್ ಮಧ್ಯೆ ಇದೆಯಲ್ಲ, ಸಂತೆಮರದಲ್ಲಿ ನೀವು ಹಂಗೆ ಅದೇ ಒಬ್ಬರದ್ದು ರಾಜಕಾಗಿ ಎಲ್ಲ ರೋಡ್ ಸೈಡ್ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಅಪ್ಪ, ಈ ಬರೀ ಅಧಿಕಾರಿಗಳೇ ಮಾಡಕ್ಕೆ ಆಗೋದಿಲ್ಲ. ನೀವು ಲೋಕಲ್ ಎಕ್ಸ್ ಕೂಡ ಮತ್ತು ಜಾಯ್ನ್ ಆಗಬೇಕು. ಅಧ್ಯಕ್ಷ ಅಲ್ವಾ ನಿಮ್ಗೂ ಕೂಡ ಮೇಡಮ್ ಇವ್ರ ಲೈನ್ ಮಾಡಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. KSRTC ಬಸ್ ಸ್ಟ್ಯಾಂಡ್ ಅಲ್ಲ, ಹೋಗ್ಬಿಟ್ಟು ಅಲ್ಲಿ ಸ್ಟೂಡೆಂಟ್ಸ್ ಸ್ಕೂಲ್ ಅಲ್ಲಿ ಮೇಡಮ್, ಆ ಸ್ಟೂಡೆಂಟ್ಸ್ ಎಲ್ಲ ಹಾಕಿದ್ರೆ ಪಾನಿಪುರಿ ತಿನ್ನೋದು, ಗೋಧಿ ತಿನ್ನೋದು ನಮಗೆ ನಿಲ್ಸಕ್ಕಾಗಲ್ಲ. ನಾವು ಅಂತ ನಾವು ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಪಾದಚಾರಿ ಮಾರ್ಗಗಳನ್ನು ಕನಿಷ್ಠ 1.2 ಮೀಟರ್ಸ್ ಅಗಲ ಪಾರ್ಕಿಂಗ್ ಮಾಡುವುದರ ಮೂಲಕ ಡಿಮಾರ್ಕೇಶನ್ ಮಾಡಬಹುದು. ಸೊ 1.2 ಮೀಟರ್ಸ್ ನಿವೇದಿದೆ ಪ್ರಮುಖ ರಸ್ತೆಯಲ್ಲಿ ಅದು ಮಾರ್ಕಿಂಗ್ ಮಾಡಿ ಡಿಮಾರ್ಕೇಶನ್. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನಮ್ಮ ತಾಲೂಕಲ್ಲೂ ಕೂಡ ಪಾದಚಾರಿ ಮಾರ್ಗಗಳು ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಸಾರ್ವಜನಿಕ ರಸ್ತೆಗಳು ಒತ್ತುವರಿ, ಪಾದಚಾರಿ ಮಾರ್ಗಗಳಿಗೆ ಒತ್ತುವರಿಯಾಗಿ ಶೆಡ್ ಹಾಕೊಂಡಿದ್ದಾರೆ, ಅನಧಿಕೃತವಾಗಿ ಅದನ್ನು ಗಮನಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಅದರಂತೆ ನಮ್ಮ ತಾಲೂಕಲ್ಲೂ ಕೂಡ ನಾವು ಫಸ್ಟ್ ಪ್ರಯಾರಿಟಿಯಾಗಿ ಆ ಕೆಲಸನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ರಸ್ತೆನ ಯಾರ ಸಂಬಂಧಪಟ್ಟ ಇಲಾಖೆಯವರಿಂದ ಎಲ್ಲಿಂದ ಎಲ್ಲಿವರೆಗೂ ಒತ್ತುವರಿ ಆಗಿದೆ ಡಿಮಾರ್ಕೇಶನ್ ಮಾಡಬೇಕು ಅಂತ ನಾವು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಮತ್ತೆ ಯಾರು ಟೆಂಪರರಿ ಶೆಡ್ ಹಾಕೊಂಡು ನಮ್ಮಲ್ಲಿ ಈ ಸ್ವತ್ತು ಇಲ್ಲದ ಲೈಸೆನ್ಸ್ ಇಲ್ಲದ ಅಂಗಡಿಗಳನ್ನ ನಡೆಸ್ತಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಪಟ್ಟಣ ಪಂಚಾಯತಿ ಅವ್ರ ಮೂಲಕ ಅನೌನ್ಸ್ಮೆಂಟ್ ಮಾಡಿಸಿ ಅವ್ರನ್ನೇ ಸ್ವಯಂಕೃತವಾಗಿ ಒತ್ತುವರಿನ ತೆರವುಗೊಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ಒತ್ತುವರಿದಾರರು ಮನವಿ ಮಾಡ್ಕೊತಾ ಇದ್ದೀನಿ. ಒಂದ್ ವೇಳೆ ಒತ್ತುವರಿ ತೆರವುಗೊಳಿಸ್ಕೊಂಡಿಲ್ಲ ಅವರು ಸ್ವಯಂಕೃತವಾಗಿ ಅಂತ ಅಂದ್ರೆ ನಾನು ಮುಂದಿನ ದಿನದಲ್ಲಿ ಒತ್ತುವರಿಯನ್ನ ತೆರವುಗೊಳಿಸ್ತೀವಿ. ಯಾರ್ಯಾರು ನಮ್ಮಲ್ಲಿ ಈ ಸ್ವತ್ತನ್ನ ಕೊಟ್ಟು ಲೈಸೆನ್ಸ್ ನ ತಗೊಂಡು ಫರ್ದರ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ನೋಟಿಸಸ್ ನ ಇಶ್ಯೂ ಮಾಡಿ ಒತ್ತುವರಿಯನ್ನ ಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಸೂಚನೆ ಕೊಡ್ತಾ ಇದ್ದೀವಿ. ಒಂದ್ ವೇಳೆ ಆ ಸೂಚನೆಗಳನ್ನು ಕೂಡ ಪಾಲಿಸಲಿಲ್ಲ ಅಂತ ಅಂದ್ರೆ ಗೈಡ್ಲೈನ್ಸ್ ಪ್ರಕಾರ ನಾವು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡೋದಕ್ಕೆ ಏನು ಕ್ರಮ ಬೇಕು ಅದನ್ನ ನಾವು ಕೈಗೊಳ್ತೀವಿ. ಪ್ರಥಮ ಆದ್ಯತೆಯಾಗಿ ಸರ್ಕಾರಿ ಕಚೇರಿ, ಆಸ್ಪತ್ರೆ, ಶಾಲಾ ಕಾಲೇಜುಗಳ ಮುಂಭಾಗ ಮತ್ತೆ ಎಲ್ಲಿ ಪಬ್ಲಿಕ್ಸ್ ಬೇಗ ಅಕ್ಸೆಸಿಬಿಲಿಟಿ ಇರುತ್ತೆ, ಬ್ಯಾಂಕ್ ಅಂತ ಕಡೆ ನಾವು ಫಸ್ಟ್ ಪ್ರಯಾರಿಟಿಯಾಗಿ ತಗೊಂತೀವಿ. ಅದಾದ್ಮೇಲೆ ಎಲ್ಲಿ ರಸ್ತೆ ಅಪಘಾತಗಳಿಗೆ ವಲ್ನರಬಲ್ ಪ್ಲೇಸಸ್ ಇರುತ್ತೆ ಅದನ್ನ ಕೂಡ ಪ್ರಯಾರಿಟಿಯಾಗಿ ತಗೊಂಡು ನಗರದಲ್ಲಿ ಪಾದಚಾರಿ ಮಾರ್ಗಗಳೇನಿದೆ ಅದನ್ನ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು
ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದೆಲ್ಲದನ್ನು ಕೂಡ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೂಲಕ ಮುಂದಿನ ದಿನಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನು ಅಂತ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಈ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸಬೇಕು. ತಾವೇ ಸ್ವಯಂಕೃತವಾಗಿ ಒತ್ತುವರಿದಾರರಿಗೆ ಮನವೊಲಿಸಿ ಅವರನ್ನು